Good morning everyone. Today we are going to study about installment buying. This is the one of the important problem on your installment buying chapter. We already studied before yesterday's class or before last class. We studied installment buying, but this is the maybe last class of installment buying. We studied in this installment buying. We studied what we studied means to find the rate of interest charge. This is the first one problem. What the find the rate of interest charge. Another one is find the installment amount. Find the installment amount. These two types of installment buying problems we are solved, but here is one of the different type of a problem. We yesterday class we studied what that is find the rate of interest charge, the first to be paid on the date of purchase. The first to be paid on the date of purchase. This type of problems we never solved, but we solved first to be paid on the first to be paid on the 1 month or 1 month after the purchase. First to be paid on 1 month after the purchase. ನೋಡ್ರಿ ಇಷ್ಟು ದಿವಸ ಏನು ಕಲ್ತಿದ್ದೀಪ್ಪ ಅಂದ್ರೆ ಯಾವುದೇ ಒಂದು ನಾವು ವಸ್ತು ಅಥವಾ ಯಾವುದೇ ಒಂದು ಅಸೆಟನ್ನು ಖರೀದಿ ಮಾಡಿದ್ವಿ ಅಂದ್ರೆ ಏನು ಮಾಡ್ತಿದ್ವಿ, ಒಂದು ತಿಂಗಳಾದ ನಂತರ ಏನು ಮಾಡ್ತಿದ್ವಿ, ಫಸ್ಟ್ನೇದು ಕಂತನ್ನು ತುಂಬ್ತಿದ್ವಿ. ಬಟ್ ಇಲ್ಲೇನು ಕೊಡೋಣಪ್ಪ ಅಂದ್ರೆ ಒಂದನೇ ಕಂತನ್ನು ಏನು ಮಾಡಿಬಿಡ್ತಾರೆ, ಯಾವತ್ತು ತೊಗೊಂಡಿರ್ತಾರೆ ಅವತ್ತು ತುಂಬಿಡ್ತಾರೆ. ಈ ರೀತಿ ಇರ್ತಕ್ಕಂಥ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡಿಲ್ಲ. ಇದಕ್ಕೆ ಮುಂಚೆ ಏನು ಮಾಡಿದ್ವಿಪ್ಪ ಅಂದ್ರೆ ನಾವು ಯಾವತ್ತು ತೊಗೊಂಡಿರ್ತೀವಿ ಫೈಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್ ಚಾರ್ಜ್ ಎಟ್ ದ ಡೇಟ್ ಆಫ್ ಪರ್ಚೇಸ್. ಯಾವಾಗ ತೊಗೊಂಡಿರ್ತೀವಿ ಅವಾಗ ಮಾಡಿವಿ. ಬಟ್ ಇಲ್ಲಿ ಐತೆ ನೋಡ್ರಿ ಈ ರೀತಿ ಲೆಕ್ಕ ಫೈಂಡ್ ದ ಫಸ್ಟ್ ಟು ಬಿ ಪೇಡ್ ಆನ್ ದ ಡೇಟ್ ಆಫ್ ಪರ್ಚೇಸ್. ಈ ರೀತಿ ಲೆಕ್ಕ ಮಾಡಿಲ್ಲ. ಬೇರೆ ಒಟ್ಟು ಟೂ ಟೈಪ್ಸು. ಒಂದೇದು ಏನಪ್ಪ ಅಂದ್ರೆ ಫೈಂಡ್ ದ ಇಂಟ್ರೆಸ್ಟ್ ಟು ಬಿ ಚಾರ್ಜ್, ಒಂದು ಇಂಟ್ರೆಸ್ಟ್ ಕಂಡುಹಿಡಬೇಕು, ಬಡ್ಡಿ ಕಂಡುಹಿಡಬೇಕು. ಎರಡನೇದು ಏನಪ್ಪ ಅಂದ್ರೆ ಫೈಂಡ್ ದ ಅಮೌಂಟ್ ಆಫ್ ಈಚ್ ಇನ್ಸ್ಟಾಲ್ಮೆಂಟ್. ಎವ್ರಿ ಮಂತ್ ಇನ್ಸ್ಟಾಲ್ಮೆಂಟಿಗೆ ಎಷ್ಟು ಅಮೌಂಟ್ ಆಗೈತೆ ಅಂತ ಕಂಡುಹಿಡಬೇಕು. ಆ ರೀತಿ ಲೆಕ್ಕ ಆಲ್ರೆಡಿ ತಿಳ್ಕೊಂಡಿವಿ ಮತ್ತು ಮಾಡಿವಿ. ಈ ರೀತಿ ಲೆಕ್ಕ ತಿಳ್ಕೊಂಡಿಲ್ಲ, ಈ ರೀತಿ ಲೆಕ್ಕವನ್ನು ಮಾಡೋಣ. ಬಟ್ ದಿಸ್ ಈಸ್ ದ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇನ್ ಯುವರ್ annual examination. This is the 5 marks question in your annual examination. So first we understand the problem, then we have to go solve the problem. So a radio set can be purchased for 900 rupees. A radio set can be purchased for 900 rupees cash. Here is one radio set that worth is 900 rupees cash, but cash are in 5 monthly installment. He can purchase, or whoever can going to purchase, he must give 900 rupees or in 5 monthly installment of 200 rupees each. ಒಂದು ಏನು ಮಾಡ್ಬೇಕ್ರಿ, 900 ರೂಪಾಯಿ ಕೊಟ್ಟು ಕ್ಯಾಶ್ ಕೊಟ್ಟು ತೊಗೋಬೇಕು. ಅಥವಾ ಏನು ಮಾಡ್ಬೋದು, ಇಲ್ಲಾಂದ್ರೆ ಇನ್ 5 ಮಂತ್ಲಿ ಇನ್ಸ್ಟಾಲ್ಮೆಂಟ್ ಚಾರ್ಜ್ ಆಫ್ 200 rupees ಈಚ್. 5 ತಿಂಗಳ ಇನ್ಸ್ಟಾಲ್ಮೆಂಟ್ ಒಳಗೆ ಏನು ಮಾಡ್ಬೇಕವ, 200 ರೂಪಾಯಿ ಕೊಡ್ಕೊಂಡು ಹೋಗಬೇಕು. ದ ಫಸ್ಟ್ ಟು ಬಿ ಪೇಡ್ ಆನ್ ದ ಡೇಟ್ ಆಫ್ ಪರ್ಚೇಸ್. ಲುಕ್ ಎಟ್ ಹಿಯರ್, ದ ಫಸ್ಟ್ ಟು ಬಿ ಪೇಡ್ ಆನ್ ದ ಡೇಟ್ ಆಫ್ ಪರ್ಚೇಸ್. ದ ಫಸ್ಟ್ ಟು ಬಿ ಪೇಡ್ ಆನ್ ದ ಡೇಟ್ ಆಫ್ ಪರ್ಚೇಸ್. ಒಂದೇದು ಏನು ಮಾಡ್ತಾರಪ್ಪ ಅಂದ್ರೆ ಯಾವತ್ತು ಪರ್ಚೇಸ್ ಮಾಡ್ತಾನೆ ಅವತ್ತ ಕೊಟ್ಟು ಬಿಡ್ತಾರೆ. ಫೈಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್ ಚಾರ್ಜ್. ಫೈಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್ ಚಾರ್ಜ್. ಫೈಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್ ಚಾರ್ಜ್. ಮೊನ್ನೆ ಪ್ರಾಬ್ಲಮ್ ಒಳಗೆ ಹೇಳಿದ್ದು ನಿಮಗೆ, ಮೇ ಬಿ ದ್ಯಾಟ್ ಈಸ್ ಯು ಬಿಕಮ್ ಲಿಟಲ್ ಕನ್ಫ್ಯೂಸ್ ಆನ್ ದ್ಯಾಟ್. ನೋಡ್ರಿ, ಕನ್ಫ್ಯೂಸ್ ಆಗಬೇಡ್ರಿ. ಏನಪ್ಪ ಅಂದ್ರೆ ಎಟ್ ದ ಡೇಟ್ ಆಫ್ ಫಸ್ಟ್ ಟು ಬಿ ಪೇಡ್ ಆನ್ ದ ಡೇಟ್ ಆಫ್ ಪರ್ಚೇಸ್. ಆನ್ ದ ಡೇಟ್ ಆಫ್ ಪರ್ಚೇಸ್ ಅಂದ್ರೆ ಅವತ್ತು ತೊಗೊಂಡು ದಿವಸನ 1ನೇ ಮಂತ್ ಇನ್ಸ್ಟಾಲ್ಮೆಂಟ್ ಕಟ್ಟಿಬಿಡೋದು. ಅದೇನು ಬರ್ತಪ್ಪ ಅಂದ್ರೆ ಫಸ್ಟ್ ಟು ಬಿ ಪೇಡ್ ಆನ್ ದ ಆಫ್ಟರ್ 1 month ಆಫ್ಟರ್ ದ ಪರ್ಚೇಸ್. 1 month ಆಫ್ಟರ್ ದ ಪರ್ಚೇಸ್. 1 month ಆಫ್ಟರ್ ಪರ್ಚೇಸ್ ಅಂದ್ರೆ ತೊಗೊಂಡಿದ್ದ ದಿವಸ ಎಷ್ಟು ಡೌನ್ ಪೇಮೆಂಟ್ ಅಷ್ಟು ಕೊಟ್ಟು 1 ತಿಂಗಳಾದ ನಂತರ ಕಟ್ಟೋದು. ಈ ರೀತಿ ಕೊಟ್ಟಪ್ಪ ಅಂದ್ರೆ ದ ಫಸ್ಟ್ ಟು ಬಿ ಪೇಡ್ ಆನ್ ದ ಡೇಟ್ ಆಫ್ ಪರ್ಚೇಸ್ ಕೊಟ್ಟನಂದ್ರೆ ಫಸ್ಟಿಗೆ ಏನು ಮಾಡಪ್ಪ ಅಂತಾರೆ, ಗಿವನ್ ಅಮೌಂಟ್ ಒಳಗೆ ಆನ್ ದ ಡೇಟ್ ಆಫ್ ಪರ್ಚೇಸ್ ಎಷ್ಟು ಕೊಟ್ಟಿರೋದನ್ನ ಕಳ್ಕೋರಿ. ಗಿವನ್ ಅಮೌಂಟ್ ಒಳಗೆ ಎಷ್ಟೈತಿ ಟೋಟಲ್ ಅಮೌಂಟ್ ಒಳಗೆ ಫಸ್ಟ್ ಟು ಬಿ ಪೇಡ್ ಎಷ್ಟು ಕೊಟ್ಟಿರೋದನ್ನ ಕಳ್ಕೋರಿ. ನೆಕ್ಸ್ಟ್ ಏನು ಮಾಡಿರಿ, ಇನ್ಸ್ಟಾಲ್ಮೆಂಟ್ ಎಷ್ಟು ಈ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅದಾವಲ್ಲ ಅದ್ರಾಗ ಒಂದು ಕಳ್ಕೋರಿ. ಆಮೇಲೆ ಏನು ಮಾಡ್ಕೋರಿ, ಅದ್ರ ಇಂಟ್ರೆಸ್ಟ್ ಕಂಡು ಹಿಡ್ಕೋರಿ, ಇಕ್ವಿಟೆಡ್ ಪೀರಿಯಡ್ ಕಂಡು ಹಿಡ್ಕೋರಿ. ಅದಾದ ನಂತರ SI ಫಾರ್ಮುಲಾ ಹಾಕಿ ಇಂಟ್ರೆಸ್ಟ್ ಕಂಡು ಹಿಡ್ಕೋರಿ. ಹಾಗಾದ್ರೆ ಮಾಡೋಣ. ಸೊ ಲುಕ್ ಎಟ್ ಹಿಯರ್, ದ ಫಸ್ಟ್ ಒನ್ ಈಸ್ ಗಿವನ್ ರೇಡಿಯೋ ಕಾಸ್ಟ್. ರೇಡಿಯೋ ಕಾಸ್ಟ್ ಈಸ್ ಈಕ್ವಲ್ ಟು ಎಷ್ಟು ರೀ, 900 rupees. ಬಟ್ ದೆನ್ what are they given? 5 monthly installment. 5 monthly installments. 5 monthly installments. Whatever they given, first we have to write a given data. Next ಏನು ಮಾಡ್ರಿ, 900 ರೂಪಾಯಿ ರೇಡಿಯೋ ಐತಿ, ಏನು ಮಾಡೋಣ, 5 ಮಂತ್ಲಿ ಇನ್ಸ್ಟಾಲ್ಮೆಂಟ್ ತೊಗೊಳೋಣ. ಆರ್ ಫಸ್ಟ್ ವಿ ಪೇಡ್ ಆನ್ ದ ಡೇಟ್ ಆಫ್ ಪರ್ಚೇಸ್. ದೇರ್ ಫೋರ್
ಎಷ್ಟೈತ್ರಿ ಎಲ್ಲ ಇನ್ಸ್ಟಾಲ್ಮೆಂಟ್ ಎಟ್ ರೇಟ್ ಆಫ್ ಇನ್ಸ್ಟಾಲ್ಮೆಂಟ್ ಆಫ್ 200 rupees 200 rupees. ಹೀಗೆ ಮಾಡಿರಿ 900 ರೂಪಾಯಿ ಒಳಗೆ 1 ಮಂತ್ ನಾನು ಹೇಳಿ ನಿಮಗೆ 900 ರೂಪಾಯಿ ಒಳಗೆ 1 ಮಂತ್ ಹೇಳಿ ನಾವು ಫಸ್ಟ್ ಒಂದು ಮಂತಿದ್ದು ಏನು ಮಾಡೋಕೆ ಕಳ್ಕೊಬೇಕಾಗಿತ್ತು. ಅದಕ್ಕೋಸ್ಕರ ಎಷ್ಟೈತಿ ಈಗ 900 ರೂಪಾಯಿ ಒಳಗೆ 1 ಮಂತಿದ್ದು ಇನ್ಸ್ಟಾಲ್ಮೆಂಟ್ ಎಷ್ಟೈತಿ 200 rupees. ಅದನ್ನ ಏನು ಮಾಡ್ಕೋರಿ ಕಳ್ಕೊರಿ. ದೇರ್ ಫೋರ್ ಬ್ಯಾಲೆನ್ಸ್ ಉಳಿದಿದ್ದು ಎಷ್ಟಪ್ಪ ಬ್ಯಾಲೆನ್ಸ್ ಈಸ್ ಈಕ್ವಲ್ ಟು ಏನು ಮಾಡ್ತೀವಿ ನಾವು ಕಾಸ್ಟ್ ಆಫ್ ರೇಡಿಯೋ ಮೈನಸ್ 1 ಮಂತ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟಾಗುತ್ತೆ ನೋಡ್ರಿ. ಕಾಸ್ಟ್ ಆಫ್ ರೇಡಿಯೋ 900 ಮೈನಸ್ 200 ಈಸ್ ಈಕ್ವಲ್ ಟು ಏನಾಗುತ್ತೆ ರೀ 700 rupees. ಏನಕ್ಕೈತಪ್ಪ ಅಂದ್ರೆ ನಿಮ್ಮದು ಗಿವನ್ ಪ್ರೈಸ್ ಆರ್ ದಿಸ್ ಈಸ್ ಅ ಪ್ರಿನ್ಸಿಪಲ್ ಅಮೌಂಟ್ ಆಕೈತಿ. 700 rupees ಏನಕ್ಕೈತ್ರಿ ಈಗ ಪ್ರಿನ್ಸಿಪಲ್ ಅಮೌಂಟ್ ಆಕೈತಿ. ನೆಕ್ಸ್ಟ್ ಏನೇಳಿ ನಿಮಗೆ 5 ಮಂತ್ಲಿ ಇನ್ಸ್ಟಾಲ್ಮೆಂಟ್ ಇರ್ತಾವ. ಎಷ್ಟು ಇನ್ಸ್ಟಾಲ್ಮೆಂಟ್ ಇರ್ತಾವ ಗೊತ್ತಿಲ್ಲ, ಅದನ್ನೇ ಮಾಡ್ಕೋರಿ ಒಂದು ಕಳ್ಕೊರಿ. ಎಷ್ಟಾಗುತ್ತೆ ನೋಡಿರಿ 5 ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ ಎಷ್ಟು ಆಕೈತ್ರಿ ಈಗ 5 minus 1 because first we paid on the data purchase. ಅದಕ್ಕೋಸ್ಕರ ಏನು ಮಾಡ್ಕೋರಿ 5 minus 1 ಎಷ್ಟಾತ್ರಿ 4 ಅಂದ್ರೆ 4 ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ ಆಗ್ತವ. 4 ಮಂತ್ಲಿ ಇನ್ಸ್ಟಾಲ್ಮೆಂಟ್ ನಮಗೇನು ಬೇಕಪ್ಪ ಈಗ ಪ್ರಿನ್ಸಿಪಲ್ ಅಮೌಂಟ್ ಸಿಕ್ತು. ಈಕ್ವೇಟೆಡ್ ಪೀರಿಯಡ್ ಕಂಡು ಹಿಡ್ಕೋರಿ. ಈಕ್ವೇಟೆಡ್ ಪೀರಿಯಡ್ ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡ್ರಿ ಈಕ್ವೇಟೆಡ್ ಪೀರಿಯಡ್ ಈಸ್ ಈಕ್ವಲ್ ಟು n plus 1 by 2. Here n is 4 plus 1 by 2 is equal to 5 by 2. It can be written as 2 into 2 20s are 1 by 2. It can be written as 2 into 1 by 2. It's okay. Leave it. 5 by 2 is right. Then look at here. What we have to find here? Simple interest. We have to find simple interest. In simple interest, we have to know that the value of PTR we want. Therefore, each installment how much they given? Each installment total amount is given by 4 monthly installment. 4 into 200 rupees per installment, there is 800 rupees. Total how much here? 800 rupees. But we have to the principal amount is 700 rupees. Therefore, SI is equal to total amount minus whatever they given principal amount means balance. So total amount how much here? 800 rupees minus 700 rupees is equal to 100 rupees. This is considered as a simple interest. Therefore, SI is equal to how much here? 100 rupees. Then we already got this. Whatever we have got here, principal amount is how much here? 700 rupees. T is equal to 5 by 2 or 2.5. 5 by 2 or 2.5. And R, rate of interest we don't know, but SI know. SI is equal to 100 rupees. We know the formula of rate of interest is equal to SI into 100 divided by P into T. SI into 100 divided by P into T. So SI how much here? 100 rupees. We already know SI is 100 rupees into 100 divided by P. How much P here? 700 rupees into T. How much T here? 2.5 divided by 12. Because this is only time 2.5 months. We have to convert it is in the year. Therefore, if we have to convert 2.5 in the year, we must divide by 12 for this for this month 2.5. Therefore, this after simplification
100 into 100 into 12. 100 into 100 into 12 divided by 700 into 25. 700 into 2.5. 25 not 2.5. After simplification, we have got 480 by 7. This will be 7 1s are, 7 4s are, 7 5s are, 7 6s are, 7 6s are, 480 divided by 7. 7 6s are, then 7 8s are, 56 will become 4. Therefore 68 rupees 4 by 7 percentage. 68 rupees 4 by 7 percentage. Look at here. This is the one of the most important problem we have to solving or solved already here. They given 900 rupees per installment. Every installment they have to pay 200 rupees. But we have to the rate of purchase. The problem is on the first one is paid on the rate of purchase. Therefore, we have to minus or we have to subtract whatever they given for 1 month installment amount, that is 200 rupees. Total balance. So balance we have to find balance. Cost of radio minus first installment of the installment amount of the every month. Therefore, the cost price is 900 rupees. The installment amount is 200. Therefore, 900 minus 200 is equal to 700 rupees. This is considered as a principal amount. This is considered as a principal amount. Then we have to find the equated period. For equated period, we have to whatever they given, first 1 month is already paid. Therefore, we have to subtract 1 month in the given given installment. Therefore, 5 they given, 5 minus 1, they are left 4 months of the installment, 4 month installments. Therefore, we have to find the equated period. Equated period means we already know the formula, n plus 1 divided by 2. So, look at here, the 4 is considered as n. Therefore, n plus 1 by 2 means 4 plus 1 by 2 is equal to 5 by 2. 5 by 2 or 2.5. 5 by 2 or 2.5. Then, each installment amount, total amount is taken. We already consider this is the 700 rupees cost price we have to know. But each installment we have to, how much the interest paid we don't know. Therefore, to find the interest we have to calculate the every month installment into whatever how many installments. So 4 installment into per month installment is 200 rupees, total 800 rupees. We have to pay 700, but in the adding interest we have to pay 800 rupees. The cost price is 700 rupees, but we already paid 800 rupees. Therefore, the extra paid is to be said as a simple interest. Therefore, total amount minus. For this, we have to find interest. The formula is total amount minus balance. Total amount how much here? 800 minus balance how much here? Remaining 700 rupees. The remaining 100 rupees is considered as a simple interest. The remaining 100 rupees considered as a simple interest. Therefore, principal amount is equal to 700 rupees. For now we are going to find the rate of interest. For this, we have to know the values of principal amount, rate of interest we don't know, and time already known. We have to SI, simple interest already known, but we have to find the rate of interest. Therefore, formula R is equal to SI into 100 divided by P into T. Therefore, put the values of SI and P into T. After simplification, we get 68 into 4 divided by 7 percentage of the rate of interest. This is the last problem of your installment bank. In this chapter, whatever problems regarding to this chapter, whatever you have problems, ask me in your class. Thank you all.